ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಾ ಇರೋವಂಥ ಒಂದು ರಿದಮ್ ಡ್ಯಾನ್ಸ್ ಸ್ಟುಡಿಯೋದವರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ನನ್ನ ಮಗಳ ಫ್ರೆಂಡ್ ಆಗಿರೋದ್ರಿಂದ ಅವಳು ತನ್ನ ಡ್ಯಾನ್ಸನ್ನು ನೋಡು ಅಂತ ಹೇಳಿಬಿಟ್ಟು ಕರೆದಿದ್ಲು. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಹೋದಾಗ ಮೊದಲಿಗೆ ಕೆಲವೊಂದೆಲ್ಲ ಪ್ರೋಗ್ರಾಮ್ಸ್ ಆಗಿತ್ತು. ನಾವು ಹೋಗೋ ತನಕ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ಇಲ್ಲಿ ಹುಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಈ ತಂಡ ಬಂದುಬಿಟ್ಟು ಧರ್ಮಸ್ಥಳದಿಂದ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಹುಲಿ ಕುಣಿತಾ ಇದೆಯಲ್ಲ, ಹುಲಿ ವೇಷವನ್ನು ಹಾಕಿಬಿಟ್ಟು ಕುಣಿಯೋ ಅಂಥದ್ದು ಇದೊಂದು ಕರಾವಳಿಯ ಒಂದು ವಿಶೇಷವಾದ ಕಲೆ ಅಂತಲೇ ಹೇಳ್ಬೋದು. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವಿಜಯದಶಮಿ ಟೈಮಲ್ಲೆಲ್ಲ ತುಂಬಾ ಎಲ್ಲ ಮನೆಗಳಿಗೂ ಹೋಗಿ ಕುಣಿತಾ ಇದ್ದು ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ನಮಗೆ ಹತ್ತಿರದಿಂದ ನೋಡಿದ್ದು ತುಂಬ ಖುಷಿಯಾಯಿತು. ಇದು ರಿದಮ್ ಡ್ಯಾನ್ಸ್ನವರು ಕರೆಸಿರೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮಗೆ ಒಂದು ವಿಶೇಷವಾಗಿ ಸಿಕ್ಕಿರೋದು ಅಲ್ಲಿ ಪ್ರಕಾಶ್ ತುಮ್ಮಿನಾಡವರು. ಅವರು ಕಾಂತಾರ ಚಾಪ್ಟರ್ 1 ಹಾಗೆ ಒಂದು ಮುಟ್ಟೆಯ ಕತೆ, ಬೆಲ್ ಬಾಟಮ್ ಆ್ಯಂಡ್ ಹೊಸದಾಗಿ ಬಂದಿರೋಂಥ ಸೂ ಇವನ್ನೆಲ್ಲ ಇಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನಮಗಂತೂ ನೋಡೋದಕ್ಕೆ ಖುಷಿ ಅನ್ನಿಸ್ತು. ಹಾಗೆ ಒಂದಿಷ್ಟು ಸೆಲ್ಫಿಗಳನ್ನು ತಗೊಂಡ್ವಿ. ಹತ್ತಿರದಿಂದ ನೋಡೋ ಅಂಥ ಒಂದು ಚಾನ್ಸ್ ಕೂಡ ಸಿಕ್ತು. ಖುಷಿ ಆಯಿತು. ನೋಡಿ ನೀವು ಕೂಡ. ಗೊತ್ತಾಯ್ತಲ್ವಾ, ಕಾಮಿಡಿಯನ್, ತುಂಬಾ ಒಳ್ಳೆ ಬೆಸ್ಟ್ ಕಾಮಿಡಿ ಆ್ಯಕ್ಟರ್ ಇವರು. ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ಸೆಲ್ಫಿ ತಗೊಳ್ತಾಯಿದ್ರು. ತುಂಬಾ ಸಿಂಪಲ್ಲಾಗಿ ಎಲ್ಲರ ಹತ್ರನೂ ಚೆನ್ನಾಗೇ ಮಾತಾಡಿಸಿದ್ರು. ಖುಷಿ ಅನ್ನಿಸ್ತು. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಸಿದ್ರು ಕೂಡ. ಆಮೇಲೆ ಅವರೇ ಸೆಲ್ಫಿನ ತೆಗೆದ್ರು ಕೂಡ. ಖುಷಿ ಅನ್ನಿಸ್ತು ನೋಡಿಬಿಟ್ಟು. ಸ್ಪೆಷಲ್ಲಾಗಿ ಇವ್ರನ್ನ ನಾನು ನೋಡಿರೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ನನಗೆ ಅವರನ್ನು ಹತ್ತಿರದಿಂದ ನೋಡ್ತಾ ಇರ್ಬೇಕಾದ್ರೆ ಹಾಗೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅನಿಸಿದ್ದು, ಫಿಲ್ಮ್ನಲ್ಲೆಲ್ಲ ಯಾವ ಥರ ಕಾಮಿಡಿ ಡೈಲಾಗ್ಸ್ ಎಲ್ಲ ಹೊಡಿತಿದ್ರು, ಮಾತಾಡ್ತಿದ್ರು, ಅವೆಲ್ಲ ನೆನಪಾಗ್ತಾ ಇತ್ತು. ತುಂಬಾ ಖುಷಿ ಅನ್ನಿಸ್ತು ನೋಡಿಬಿಟ್ಟು. ತುಂಬ ಸಿಂಪಲ್ಲಾಗಿ ಮಾತಾಡ್ತಾಯಿದ್ರು. ಎಲ್ಲರೊಟ್ಟಿಗೆ ಬೆರೆಯೋದು ಎಲ್ಲ ಖುಷಿ ಅನ್ನಿಸ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ. ಹಾಗೆ ಮತ್ತೊಂದಿಷ್ಟು ಪ್ರೋಗ್ರಾಮ್ಸ್ ಎಲ್ಲ ನಡೀತು, ಡ್ಯಾನ್ಸ್ಗಳೆಲ್ಲ. ಎಲ್ಲ ಡ್ಯಾನ್ಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನಾನು ಹೇಳಿದ್ನಲ್ಲ, ನನ್ನ ಮಗಳ ಫ್ರೆಂಡ್ ಒಬ್ಬರು ಡ್ಯಾನ್ಸ್ ಇದೆ ಅವಳದು, ನೋಡಿ ಬಾ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು. ಸೊ ಅವಳ ಫ್ರೆಂಡನ್ನು ಕೂಡ ಅಲ್ಲಿ ಮೀಟ್ ಮಾಡಿದ್ವಿ. ಹಾಗೆ 1-2-3 ಡ್ಯಾನ್ಸ್ ಆದ ಕೂಡಲೇ ನನ್ನ ಡ್ಯಾನ್ಸ್ ಕೂಡ ಇದೆ ಅಂತ ಹೇಳಿದ್ಲು. ಎಲ್ಲ ಡ್ಯಾನ್ಸ್ಗಳು ತುಂಬ ಚೆನ್ನಾಗಿತ್ತು. ಅವ್ರ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತು. ಪೂರ್ತಿ ಡ್ಯಾನ್ಸನ್ನು ನೋಡಿಬಿಟ್ಟು ನಾವು ಬಂದ್ವಿ. ಹಾಗೆ ಮತ್ತೊಬ್ಬಳು ಫ್ರೆಂಡ್ ಕೂಡ, ಅವಳ ಫ್ರೆಂಡು ಸಿಕ್ಕಿದ್ಲು. ಸೊ ಅವಳು ಕೂಡ ಹಾಯ್ ಹೇಳ್ತಾ ಇದ್ದಾಳೆ ನೋಡಿ. ಸೊ ಇವ್ರದ್ದೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ತುಂಬಾ ಚೆನ್ನಾಗಿ ಮಾಡಿದರು. ಖುಷಿ ಅನ್ನಿಸ್ತು ನೋಡೋದಕ್ಕೆ. ಡ್ಯಾನ್ಸ್ಗಳನ್ನೆಲ್ಲ ನೋಡ್ತಾನೆ ಇದ್ವಿ. ಪುಟಾಣಿ ಮಕ್ಕಳನ್ನ ಮಾಡೋದು, ಡ್ಯಾನ್ಸ್ ನೋಡೋದು ತುಂಬಾ ಖುಷಿ ಅನಿಸುತ್ತೆ ಅಲ್ವಾ. ಸಣ್ಣ ಮಕ್ಕಳು, ಒಂದು 4-5 ವರ್ಷದ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನೆಕ್ಸ್ಟ್ ಡ್ಯಾನ್ಸ್ ಬಂದುಬಿಟ್ಟು ನನ್ನ ಮಗಳ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವಳ ಡ್ಯಾನ್ಸ್ ಬಂದು ಗಣೇಶ ರಿಲೇಟೆಡ್. ತುಂಬಾ ಚೆನ್ನಾಗಿತ್ತು. ದೇವರ ಒಂದು ಡ್ಯಾನ್ಸನ್ನು ಮಾಡಿರೋ ಅಂಥದ್ದು ಆ ಸಾಂಗಿಗೆ.
ಹೇಗನ್ನಿಸ್ತು ಈ ವಿಡಿಯೋ ನಿಮಗೆ? ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಮಗೆ ಆ ಟೈಮಲ್ಲಿ ಆ ಮೂಮೆಂಟ್ಸ್ ಹೆಂಗಿತ್ತು ಅಂತಂದರೆ, ದೇವರನ್ನ ಡೈರೆಕ್ಟಾಗಿ ನೋಡ್ತಾ ಇದ್ದೀವೇನೋ ಅನ್ನೋ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಪ್ರಕಾಶ್ ತುಮಿನಾಡ್ ಅವರನ್ನು ಮೀಟ್ ಮಾಡಿದ್ದು ಕೂಡ ತುಂಬ ಖುಷಿ ಅನ್ನಿಸ್ತು. ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮಾಡಿರೋಂಥ ಈ ಬ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.